ಸಿದ್ದಗಂಗಾ ಮಠದ ಜಾತ್ರೆಯ ಅಂಗವಾಗಿ ಆಯೋಜಿಸಿರುವ 64ನೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಶುಕ್ರವಾರ ಸಂಜೆ ಅದ್ದೂರಿಯಾಗಿ ಚಾಲನೆ ದೊರೆಯಿತು. ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ರವರು, ಇಂದಿನ ಮಕ್ಕಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿದಂತೆ ಅತ್ಯಾಧುನಿಕ ವಿಷಯಗಳ ಕುರಿತು ಪ್ರಾತ್ಯಕ್ಷಿಕೆಗಳನ್ನು ರಚಿಸಿ ಅವುಗಳನ್ನು ಸಾರ್ವಜನಿಕರಿಗೆ ವಿವರಿಸುವ ಮೂಲಕ ತಾವು ಕಲಿಯುವುದರ ಜೊತೆಗೆ ಇತರರಿಗೂ ಕಲಿಸುತ್ತಿರುವುದು ನಿಜಕ್ಕೂ ಸಂತೋಷ ತರುವ ವಿಚಾರ ಎಂದರು. ನಮಸ್ಕಾರ. ಇವತ್ತು ನಮ್ಮ ಶ್ರೀ ಕ್ಷೇತ್ರ ಸಿದ್ದಗಂಗಾ ಮಠದಲ್ಲಿ ಏನು ಒಂದು ವಸ್ತು ಪ್ರದರ್ಶನ, ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರಲ್ ವಸ್ತು ಪ್ರದರ್ಶನನೂ ಉದ್ಘಾಟನೆ ಮಾಡಿದ್ದೀವಿ. ಸುಮಾರು 25 ಸ್ಟಾಲ್ಸ್ ಇದೆ. ಅದರಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳಿಂದ ಸೈಂಟಿಫಿಕ್ ವಿಚಾರದ ಬಗ್ಗೆ ಒಳ್ಳೆಯ ಸ್ಟಾಲ್ಸ್ ಅವರು ಮಾಡಿದ್ದಾರೆ. ಅವರಾಗಿ ಅವರು ಅದನ್ನು ರೆಡಿ ಮಾಡಿ ಇವತ್ತು ಪ್ರದರ್ಶನ ಮತ್ತು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅದನ್ನು ನೋಡೋದರಲ್ಲಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಅವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಅವರೆಲ್ಲ ವಿಚಾರನ ತಿಳ್ಕೊಂಡು ಅವರು ಮಾಡಿರೋದು ತುಂಬ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳಬೇಕು. ಇದು ಪ್ರತಿ ವರ್ಷ ಈ ಒಂದು ಪ್ರದರ್ಶನ ಆಗ್ತಾ ಇದೆ. ವಿಶೇಷವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಯಾವ ಹೊಸ ವಿಚಾರಗಳು, ಅದು ಸೈಂಟಿಫಿಕ್ ಆಗಿ ಇರ್ಬೋದು ಅಥವಾ ಇಲಾಖೆ ಯೋಜನೆಗಳಿರ್ಬೋದು, ಅದು ಬಗ್ಗೆ ಸುಮಾರು ತಿಳುವಳಿಕೆ ರೈತರಿಗೆ ಈ ಒಂದು ಪ್ರದರ್ಶನ ಮುಖಾಂತರ ಅವರಿಗೆ ಹೋಗೋ ಸಾಧ್ಯತೆ ಇದೆ. ಬರೀ ಕೃಷಿ ಮಾತ್ರ ಅಲ್ಲ, ತೋಟಗಾರಿಕೆ ಇರ್ಬೋದು ಮತ್ತು ಆ್ಯನಿಮಲ್ ಮತ್ತು ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಅವ್ರದ್ದು ಇರ್ಬೋದು. ಸೊ ಎಲ್ಲ ಇಲಾಖೆಯದು ಒಟ್ಟಾರೆಯಾಗಿ ರೈತರಿಗೆ, ಸಾರ್ವಜನಿಕರಿಗೆ, ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವ ಒಂದು ವಸ್ತು ಪ್ರದರ್ಶನ ಸುಮಾರು ವರ್ಷಗಳಿಂದ ಆಗ್ತಾ ಇದೆ. ಈ ವರ್ಷ ಕೂಡ ಬಹಳ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಬೇಕು. ತುಮಕೂರು ಜನತೆಗೆ ನನ್ನ ಮನವಿ ಏನಂತ ಹೇಳಿದರೆ, ಈ ಜಾತ್ರೆಯನ್ನು ತಾವು ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಇದರಿಂದ ಒಳ್ಳೆಯ ಉಪಯೋಗ ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಒಳ್ಳೆಯ ಜಾತ್ರೆಯನ್ನು ಆಯೋಜನೆ ಮಾಡಿರುವ ಮಠದ ಅಧಿಕಾರಿಗಳು ಎಲ್ಲರೂ ಕೂಡ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದ ನಗರ ಶಾಸಕ ಜಿವಿ ಜ್ಯೋತಿ ಗಣೇಶ್, 6 ದಶಕಗಳ ಹಿಂದೆ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಜನರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಆರಂಭಿಸಿದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವು ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಶ್ರೀಮಠವು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾರ್ವಜನಿಕ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದು, ಕೃಷಿ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಆಗುತ್ತಿರುವ ಹೊಸ ಬೆಳವಣಿಗೆಗಳ ಬಗ್ಗೆ ಜನರಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಜನರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸಿದ್ದಗಂಗಾ ಮಠದಲ್ಲಿ ಕಳೆದ 6 ದಶಕಗಳಿಂದ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಯವರಂತ ದೂರದೃಷ್ಟಿಯಿಂದ ಏನು ಈ ಒಂದು ವಸ್ತು ಪ್ರದರ್ಶನ ಶುರು ಮಾಡಿದ್ರು. ಇವತ್ತು ಇದೊಂದು ಸರ್ಕಾರದ ಜೊತೆ ಸೇರಿ ಇವತ್ತು ರೈತರಿಗೆ, ಜನರಿಗೆ, ಸ್ಟೂಡೆಂಟ್ಸ್ಗೆ, ಸೈಂಟಿಸ್ಟ್ಗಳಿಗೆ, ಎಲ್ಲ ಥರದ ಜನಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಸಿದ್ದಗಂಗಾ ಮಠದಲ್ಲಿ ಪ್ರತಿ ವರ್ಷ ಕೂಡ ಶಿವರಾತ್ರಿಯ ಒಂದು ಸಂದರ್ಭದಲ್ಲಿ ಈ ಒಂದು ಎಕ್ಸಿಬಿಷನ್ ನಡೀತಿರುವಂಥದ್ದು. ಈ ಬಾರಿ 2026 ಕೂಡ ಇವತ್ತು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು, ನಾವು ನಮ್ಮ ಕೋರ್ಟ್ನ ಜಡ್ಜು ಎಲ್ಲರೂ ಕೂಡ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರ ಸಕಲ ಒಂದು ಏನು ಬೆನಿಫಿಟ್ಸನ್ನು ಜನ ತಗೋಬೇಕು. ಇದರಲ್ಲಿ ವಿಶೇಷವಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಲ್ಲ ನಮ್ಮ ಸರ್ಕಾರಿ ಜಿಲ್ಲಾ ಪಂಚಾಯತ್ಗಳು ಬರುವಂಥ ಎಲ್ಲ ಡಿಪಾರ್ಟ್ಮೆಂಟಿನ ಒಂದು ವಸ್ತು ಪ್ರದರ್ಶನ ಮತ್ತು ಎಲ್ಲದರಲ್ಲೂ ಕೂಡ ಒಂದು ಅಡ್ವೈಸು ಕೂಡ ಇರ್ತದೆ. ಯಾವ ರೀತಿ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋದನ್ನು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಮತ್ತು ವಿಶೇಷವಾಗಿ ಮಕ್ಕಳು ಇವತ್ತು DDPI ಆ್ಯಂಡ್ DDPU ಡಿಪಾರ್ಟ್ಮೆಂಟು, ಶಿಕ್ಷಣ ಇಲಾಖೆಯವರು ಕೂಡ ಇವತ್ತು ಮಾಡಿರೋಂಥದ್ದು, ಮಕ್ಕಳು ಅವರು ಒಂದು ಎಕ್ಸಿಬಿಷನ್ ಕೊಟ್ಟಿರೋಂಥದ್ದು ಸೈಂಟಿಫಿಕ್ಕು, ಇವೆಲ್ಲವೂ ಕೂಡ ಒಂದು ಮಠದಲ್ಲಿ ಬರೀ ಪೂಜೆ ಪುರಸ್ಕಾರ ಆಧ್ಯಾತ್ಮ ಅಂತ ನೋಡ್ತೀವಿ. ಆದರೆ ಸಿದ್ದಗಂಗಾ ಮಠದಲ್ಲಿ ಶಿಕ್ಷಣ ಉಳಿಯೋದಕ್ಕೆ ಜಾಗ ಕೊಟ್ಟು, ಉಣ್ಣೋದಕ್ಕೆ ಅನ್ನ ಕೊಟ್ಟು, ಶಿಕ್ಷಣ ಕೊಟ್ಟು ತ್ರಿವಿಧ ದಾಸೋಹಿಗಳಾಗಿ ಈ ಒಂದು ಎಕ್ಸಿಬಿಷನ್ ಅನ್ನು ಕೂಡ ಅತ್ಯಂತ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳವರ ಒಂದು ದೂರದೃಷ್ಟಿಯಿಂದ ಇದು ಜನರಿಗೆ ತುಂಬಾ ಅನುಕೂಲ ಆಗ್ತಿರುವಂಥ ವಸ್ತು ಪ್ರದರ್ಶನ. ಸಾವಿರಾರು ಜನ ಇದನ್ನ ಬಂದು ಪಾರ್ಟಿಸಿಪೇಟ್ ಮಾಡಿ ಇದರಿಂದ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿರುವಂಥ ಎಲ್ಲ ಸ್ಕೀಮ್ಗಳು, ಸರ್ಕಾರಿ ಡಿಪಾರ್ಟ್ಮೆಂಟ್ ಅದನ್ನು ತಿಳ್ಕೊಂಡು
ತಾವು ಕೂಡ ಆರ್ಥಿಕವಾಗಿ ಮತ್ತು ಮೈಂಡನ್ನು ಕೂಡ ಆರ್ಥಿಕವಾಗಿ ಸಬಲೀಕರಣ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಸಿದ್ದಗಂಗಾ ಮಠಾಧ್ಯಕ್ಷ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ, ಸಿದ್ದಗಂಗಾ ಮಠದಲ್ಲಿ ನಡೆಯುತ್ತಿರುವ ಜಾತ್ರೆಗೆ ಶತಮಾನಗಳ ಇತಿಹಾಸವಿದೆ. ಉದ್ಯಾನ ಶಿವಯೋಗಿಗಳು ಆರಂಭಿಸಿದ ಈ ಜಾತ್ರೆಯನ್ನ ನಂತರ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಕೃಷಿ ಮತ್ತು ಕೈಗಾರಿಕೆಗಳ ಮಾಹಿತಿ ನೀಡುವ ಉದ್ದೇಶದಿಂದ ವಸ್ತು ಪ್ರದರ್ಶನಕ್ಕಾಗಿ ರೂಪಿಸಿದರು. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ವಸ್ತು ಪ್ರದರ್ಶನ ನಡೆಯುತ್ತಿದೆ ಎಂದು ವಿವರಿಸಿದರು. ಜಾನುವಾರುಗಳು ಕ್ರಯ ವಿಕ್ರಯಕ್ಕೆ ಸಿದ್ದಗಂಗಾ ಜಾತ್ರೆ ಉತ್ತಮ ವೇದಿಕೆಯಾಗಿದ್ದು, ಕೋವಿಡ್ ಕಾಲದಲ್ಲಿಯೂ ಜಾತ್ರೆ ನಿಂತಿಲ್ಲ ಎಂಬುದೇ ಇದರ ವಿಶೇಷತೆ ಎಂದರು. ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕಗಳ ಮನರಂಜನೆಯ ಜೊತೆಗೆ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಮೀನುಗಾರಿಕೆ, ರೇಷ್ಮೆ ಸೇರಿದಂತೆ ಹಲವು ಕ್ಷೇತ್ರಗಳ ಕುರಿತು ಮಾಹಿತಿ ನೀಡಲಾಗುತ್ತದೆ. ಭಾರತ ಭತ್ತ ಉತ್ಪಾದನೆಯಲ್ಲಿ ಚೀನಾವನ್ನ ಹಿಂದಿಕ್ಕಿ ಮೊದಲ ಸ್ಥಾನ ಪಡೆದಿರುವುದು ಹೆಮ್ಮೆಯ ವಿಚಾರವಾಗಿದ್ದು, ಇಂತಹ ಅನೇಕ ಮಾಹಿತಿಗಳನ್ನು ಈ ವಸ್ತು ಪ್ರದರ್ಶನದಲ್ಲಿ ತಿಳಿದುಕೊಳ್ಳಬಹುದಾಗಿದೆ ಎಂದರು. ತನ್ನದೇ ಆದಂತಹ ಇತಿಹಾಸ, ಒಂದು ಪರಂಪರೆ ಇದೆ. 100 ವರ್ಷಗಳ ಹಿಂದೆ ಪರಮ ಪೂಜ್ಯ ಉದ್ದಾನ ಶ್ರೀಗಳವರ ಕಾಲದಿಂದ ಪ್ರಾರಂಭವಾದಂತಹ ಈ ಒಂದು ಜಾತ್ರಾ ಮಹೋತ್ಸವ ವರ್ಷದಿಂದ ವರ್ಷಕ್ಕೆ ಹಂತ ಹಂತವಾಗಿ ಬೆಳವಣಿಗೆಯನ್ನು ಸಾಧನೆ ಮಾಡ್ತಾ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹೇಶ್ವರವರ ಕಾಲದಲ್ಲಿ ತಿಳ್ಕೊಂಡು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಜಾತ್ರಾ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಜಾತ್ರೆ ಎತ್ತಿನ ಪರಿಷೆಯನ್ನು ಪ್ರಾರಂಭ ಮಾಡಿ ಏನು ರೈತಾಪಿ ವರ್ಗದವರು ತಮ್ಮ ರಾಸುಗಳನ್ನು ಕ್ರಯ ವಿಕ್ರಯ ಮಾಡೋದಕ್ಕೆ ಒಂದು ವೇದಿಕೆಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟು ಪ್ರತಿ ವರ್ಷವೂ ಕೂಡ ರೈತರು ನಮ್ಮ ಜಾತ್ರೆಯಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ತಮ್ಮ ರಾಸುಗಳನ್ನು ತಂದು ಕೊಂಡುಕೊಳ್ಳೋದಾಗಲಿ ಮಾನವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈವನ್ ನಮ್ಮ ಕೋವಿಡ್ ಕಾಲದಲ್ಲೂ ಕೂಡ ನಮ್ಮ ಜಾತ್ರೆ ನೆರಳಿದೆ ಅನ್ನೋದನ್ನೇ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಬೇರೆ ಬೇರೆ ಎಲ್ಲ ಸ್ತ್ರೀಗಳು, ಆದರೆ ಕೋವಿಡ್ ಸಂದರ್ಭದಲ್ಲೂ ಜಾತ್ರೆಯೂ ನಡೀತು, ನಮ್ಮ ಪ್ರದರ್ಶನವೂ ನಡೀತು. ಅದಕ್ಕೆ ಯಾವುದೇ ತೊಂದರೆ ಆಗಲಿಲ್ಲ. ಹಾಗೆ ನಮ್ಮ ಜಾತ್ರೆಯ ಒಂದು ಅವಿಭಾಜ್ಯ ಅಂಗ ಅಂದರೆ ದೇವರ ಉತ್ಸವಾದಿಗಳು ಒಂದು ಕಡೆ ಆದರೆ, ಧಾರ್ಮಿಕ ಚಟುವಟಿಕೆಗಳು ಒಂದು ಕಡೆ ಆದರೆ, ಈ ಒಂದು ಸಾಮಾಜಿಕ ಸೇವಾ ಕಾರ್ಯಗಳು ಕೂಡ ಬಹಳ ಅನುಕೂಲವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಹಾಗೆ ರೈತರಿಗೆ ಒಂದಷ್ಟು ಅವಕಾಶಗಳನ್ನು ಆ ರೀತಿ ಕೊಡೋದ್ರ ಜೊತೆಗೆ ಬಂದಂಥ ಜನಗಳಿಗೆ ಒಂದು ಸಂತೋಷವಾಗಿ ಮನರಂಜನೆಯನ್ನು ಹೊಂದೋದ್ರ ಜೊತೆಗೆ ಅನೇಕ ನಮ್ಮ ರಾಜ್ಯದ, ನಮ್ಮ ದೇಶದ ಪ್ರಗತಿಯ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಈ ವಸ್ತು ಪ್ರದರ್ಶನವನ್ನು ಪರಮ ಪೂಜ್ಯರು 1960ರ ದಶಕದಲ್ಲಿಯೇ ಇದನ್ನು ಪ್ರಾರಂಭ ಮಾಡಿರುವಂತಹ ಅವರು ಅಷ್ಟು ಸುದೀರ್ಘವಾಗಿ ನಡ್ಕೊಂಡು ಬರುವಂತಹ ಒಂದು ವಸ್ತು ಪ್ರದರ್ಶನ ಅಂದರೆ ಮೈಸೂರು ಬಿಟ್ಟರೆ ನಮ್ಮ ತುಮಕೂರದೇ ವಸ್ತು ಪ್ರದರ್ಶನ ಇಷ್ಟೊಂದು ಚೆನ್ನಾಗಿ ನಡ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇರುವಂತಹದ್ದು. ವೇದಿಕೆ ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ನೂರುನ್ನಿಸಾ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ರವರು ವಸ್ತು ಪ್ರದರ್ಶನಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದರು. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ನಾವು ರೇಷ್ಮೆ ಇಲಾಖೆಯ ಒಂದು ಎಕ್ಸಿಬಿಷನ್ ಸ್ಟಾಲ್ ಮಾಡಿದ್ವಿ. ಅದರಲ್ಲಿ ಒಂದು ಸಾಯಿಲ್ ಟು ಸಿಲ್ಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಮೊಟ್ಟೆಯಿಂದ ಕೊನೆಗೆ ಚಿಟ್ಟೆವರೆಗೂ ಆಗ ಒಂದು ಲೈಫ್ ಸೈಕಲ್ಲು ತೋರಿಸಿದ್ವಿ. ಆನಂತರ ಲೈವ್ ಆಗಿರೋ ಅಂಥದ್ದು ಡಿಫ್ರೆಂಟ್ ಸ್ಪೇಸಿಂಗಲ್ಲಿ ಬೇರೆ ಬೇರೆ ಅಂತರದಲ್ಲಿ ರೇಷ್ಮೆ ಹಿಪ್ಪನೇಳೆ ನಾಟಿ ಹೆಂಗೆ ಮಾಡ್ಬೋದು ಅಂಥೇಳಿ ಒಂದು ಡೆಮೋ ಮಾಡಿದ್ದು, ಲೈವ್ ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀವಿ. ಆನಂತರ ಒಂದು ನರ್ಸರಿ ಮಾಡೋದು, ಆನಂತರ ಮರಗಡ್ಡಿ ಮಾಡೋದು,
ಆನಂತರ ಡಿಫ್ರೆಂಟ್ ಸ್ಪೇಸಿಂಗಲ್ಲಿ ರೇಷ್ಮೆ ನಾಟಿಯನ್ನು ತೋರಿಸಿದ್ದೀವಿ. ಆನಂತರ ಈ ಕಡೆ ರೇಷ್ಮೆಯಿಂದ ಒಂದು ವಾಲ್ ಪೇಂಟ್ ಮಾಡಿಸಿದ್ದೀವಿ, ಭಾಳ ಚೆನ್ನಾಗಿದೆ. ಅದರಲ್ಲಿ ರೇಷ್ಮೆ ಮಾಡಿದ್ರೆ ಎಲ್ಲ ಥರದ್ದು ಕೂಡ ನಾವು ಮಾಡ್ಕೋಬೋದು ಅಂತೇಳಿ. ರೇಷ್ಮೆ ಮಾಡಿದ್ರೆ ಮನೆ ಕಟ್ಬೋದು, ಮಕ್ಕಳ ಮದುವೆ ಮಾಡ್ಬೋದು, ಮಕ್ಕಳನ್ನ ಎಜುಕೇಷನ್ ಮಾಡ್ಬೋದು, ಕಾರ್ ತೊಗೋಬೋದು, ಇಷ್ಟೆಲ್ಲ ಅನುಕೂಲ, ಆರ್ಥಿಕಾಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಈ ಯಾರು ಈ ವಸ್ತು ಪ್ರದರ್ಶನ ವೀಕ್ಷಿಸಲಿಕ್ಕೆ ಬರ್ತಾರೆ ಅವ್ರಿಗೆ ಇದಕ್ಕೆಲ್ಲ ಮನದಟ್ಟಾಗೋ ರೀತಿಯಲ್ಲಿ ನಾವು ಎಕ್ಸಿಬಿಷನ್ ಕೂಡ ನಾವು ಇದನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಿದ್ದಗಂಗಾ ವಿದ್ಯಾಸಂಸ್ಥೆಯ ಸಿಇಒ ಜಯವಿಭವ ಸ್ವಾಮಿ, ವಸ್ತು ಪ್ರದರ್ಶನ ಟ್ರಸ್ಟಿನ ಕಾರ್ಯದರ್ಶಿ ಪ್ರೊಫೆಸರ್ ಬಿ ಗಂಗಾಧರಯ್ಯ, ಜಂಟಿ ಕಾರ್ಯದರ್ಶಿ ಎಸ್ ಶಿವಕುಮಾರ್, ಕೆಬಿ ರೇಣುಕಯ್ಯ, ಸಾಂಸ್ಕೃತಿಕ ಸಂಚಾಲಕ ಉಮಾ ಮಹೇಶ್, ಸಹ ಸಂಚಾಲಕ ಎಂ ನಂದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.